ಅರ್ಜೆಂಟ್ ಬಾ ಅಂತ ಹೇಳಿ ಕಳ್ಸಿದ್ದೆ. ಏನೋ ಸಮಸ್ಯೆ ಆಗ್ಬಿಟ್ಟಿದೆ ಕಣ, ಚರ್ಚೆ ಮಾಡೋಣ ಅಂತ ಕರ್ಸನಪ್ಪ. ಇನ್ನೇನಿರುತ್ತೆ, ಹೆಂಡತಿ ಬಗ್ಗೆ ದೂರ ಹೇಳೋದು ಕರ್ಸಿರ್ತಾರೆ. ನೀವಿಬ್ರು ಮಾತಾಡ್ತಾರೆ, ನಾ ವೈಶಾಲಿ ಜೊತೆ ಇರ್ತೀನಿ. ನಿಮ್ಮಿಂದನೇ ಸಹಾಯ ಆಗ್ಬೇಕಿತ್ತು. ನನ್ನಿಂದ ಸಹಾಯನ? ಏನಿಬ್ರು ಜಗಳ ಬಿಡಿಸ್ಬೇಕಾ? ಇನ್ನು ಶುರುನೇ ಆಗಿಲ್ಲ, ಎಲ್ಲಿಂದ ಬಿಡಿಸ್ತೀರಾ? ಬೇರೆ ದೀಪ, ಯಾಕೋ ದೀಪದಲ್ಲಿ ಎಣ್ಣೆ ಕಡಿಮೆ ಆಯ್ತಾನಾ? ಕರೆಕ್ಟ್ ಆಗಿ ಹೇಳಿದೆ ಕಣ, ಸ್ವಲ್ಪ ದುಡ್ಡು ಬೇಕಿತ್ತ. ಗುಣ್ಣನವ್ರೆ, ನಿಮ್ಮಂತ ಲಾಯರ್ ಹೀಗಂದ್ಬಿಟ್ರೆ ಇಂಥ ಕಲಾವಿದ್ರ ಗತಿ ಏನಪ್ಪ? ಸುಮ್ನೆ ರಮ್ಮ ನೀನು, ನಿನ್ಗೇನ್ ಗೊತ್ತು ಗಂಡಸರು ಕಷ್ಟ. ನಾವು ದುಡ್ದು ತಂದಾಕ್ತಿವಿ, ನೀವು ತಿಂದು ತೇಗ್ತೀರಾ. ಎಷ್ಟ್ ಬೇಕಾಗಿತ್ತಾ? 20,000 ರೂಪಾಯಿ ಬೇಕಿತ್ತ. ಇದೇನಮ್ಮ? ಒಂದ್ ನಿಮಿಷ ಇರಿ. ವೈಶಾಲಿ, ನಾನ್ ಕೊಡಲ್ಲ ಕಣೆ. ಯಾಕೆ ಕೊಡ್ಬೇಕು? ಪಾಪ ನಿನ್ ಗಂಡ ಕಷ್ಟದಲ್ಲಿದ್ದಾರೆ ಕಣೆ. ಈಗ ಗಂಡ ದುಡ್ಡು ಕೊಟ್ಟಿರ್ತಾರಲ್ವಾ, ಅದನ್ನೇ ಕೊಟ್ಬಿಡು. ಅದು ಅವ್ರು ಕೊಟ್ಟಿರೋ ದುಡ್ಡಲ್ಲಮ್ಮ, ನಮ್ ತವ್ರ ಮನೆ ದುಡ್ಡು, ನನ್ ದುಡ್ಡು. 20,000 ರೂಪಾಯಿ ಬೇಕಂತೆ ಕಣೆ. ಸಾಲ ಆದ್ರೆ ಕೊಡ್ತೀನಿ. ಗಂಡನ್ಗೆ ಸಾಲನ? ಯಾಕೆ ಆಗ್ಬಾರ್ದು? ಸಂಸಾರನೇ ಬೇರೆ, ಸಾಲನೇ ಬೇರೆ. ಬಡ್ಡಿ ದುಡ್ಡು ಕೊಡೋದಾದ್ರೆ ಕೊಡ್ತೀನಿ, ಇಲ್ಲ ಅಂದ್ರಿಲ್ಲ. ಹೇಳ್ರಿ ಪಿನ್ನು, ಎಷ್ಟ್ರಿ ಸಾಲ ಕೊಡ್ತೀರಾ? ನಿಮ್ಗೆ ಎಷ್ಟ್ರಿ ಇಂಟ್ರೆಸ್ಟ್ ಬೇಕು? 1%, 2%, 3%? ಯಾವ ಕಾಲದಲ್ಲಿ ಇದೀರ್ರಿ ನೀವು? ಅದೆಲ್ಲ ಆ ಕಾಲಕ್ಕೆ ಹೋಯ್ತು. ನಮ್ದೇನಿದ್ರು ಡಬಲ್ ಡಿಜಿಟ್ ಬಡ್ಡಿ. 1.5, 1.5ನಾ? 1.5 ಹೇಗ್ರಿ ಡಬಲ್ ಡಿಜಿಟ್ ಆಗುತ್ತೆ? ನೋಡ್ರಿ, 20,000 ರೂಪಾಯಿ ಕೊಡ್ತೀನಿ, 10% ಬಡ್ಡಿ ಕೊಡ್ಬೇಕಷ್ಟೇ. 10%? ಮುಗ್ದೋಯ್ತು. ನೀರ್ ಚಿಮ್ಸಿ ತಲೆ ಬೋಳ್ಸಿ ನಾಮ ಹಾಕಿ ಕತ್ತೆ ಸವಾರಿ ಮಾಡೋದು ಒಂದೇ ಬಾಕಿ. ಅದಕ್ಕೆ ಮಾತಾಡ್ತಾ ಇದ್ದೀನಿ. ಈ ತರ ಮೀಟರ್ ಬಡ್ಡಿ ಹಾಕಿದ್ರೆ ಮನುಷ್ಯ ಬದುಕಿರಲ್ಲ. ಅಲ್ಲಮ್ಮ, ಸ್ವಂತ ಗಂಡನ ಹತ್ರನೇ ಇಷ್ಟೊಂದು ಬಡ್ಡಿ ವಸೂಲು ಮಾಡ್ತಿದ್ದಿಲ್ಲಮ್ಮ. ಬಾಡಿಗೆ ಗಂಡ ಆಗಿದ್ರೆ ಇನ್ನೂ ಜಾಸ್ತಿ ಕೇಳ್ತಾ ಇದ್ದೆ. ಈಗ ಬೇರೆಯವ್ರ ಹತ್ರ ಸಾಲ ತಗೊಂಡಿದ್ರೆ ಬಡ್ಡಿ ಕೊಡ್ತಾ ಇದ್ರೋ ಇಲ್ವಾ? ನೋಡ್ರಿ, ಇದು ನನ್ ಸ್ವಂತ ದುಡ್ಡು. ಬೇಕಾದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಆಚೆ ತಗೊಳ್ಳಿ. ಪೋಟ್ಲಾಯ್ರಿ, ಎಲ್ಲೆಲ್ಲ ಹೋಗಿ ಯಾಕೆ ಸಾಲ ಮಾಡ್ತೀಯ? ಮನೇಲೆ ತಗೊಂಬಿಡ. ಮಾನ ಹೋದ್ರೆ ಮನೇಲೆ ಹೋಗ್ಬಿಡಿ. ಆದ್ರೂ ರೇಟ್ ಜಾಸ್ತಿ ಆಯ್ತಾ? ಒಂದ್ ನಿಮಿಷ ಮಾತಾಡ್ತೀನಿ. ರೇ ಪಿನ, ಒಂದ್ 7% ಮಾಡ್ಕೊಳ್ರಿ. 7 ಒಳ್ಳೆ ಫಿಗರ್ ಅಲ್ಲ ರೀ, 8% ಮಾಡ್ಕೊಳ್ರಿ. ಓಕೆನಾ? ಆಯ್ತು ಬಿಡ. ಬಾಯಿ ಮಾತಲ್ಲೆಲ್ಲ ಹೇಳಿದ್ರೆ ಆಗಲ್ಲ. ಬಾಂಡ್ ಪೇಪರ್ ಮೇಲೆ ಸೈನ್ ಆಗ್ಬೇಕು. ಆಗಲ್ಲ. ಆಯ್ತೇನ್ರಿ ಸೈನು? ತೋಳ್ರಿ. ನೋಡ್ರಿ, ಪ್ರತಿ ತಿಂಗಳು 1ನೇ ತಾರೀಕು ಕರೆಕ್ಟ್ ಆಗಿ ಬಡ್ಡಿ ದುಡ್ಡು ಬಂದ್ಬಿಡ್ಬೇಕು. ದಾರಿದೀಪ, ಒಂದೇ ತಿಂಗಳ ಸಾಲ ತೀರ್ಸೋ 8% ಬಡ್ಡಿ ಕಣೋ. ವರ್ಷ ಪೂರ್ತಿ ಬಡ್ಡಿ ಕಟ್ತಾ ಹೋದ್ರೆ 20,000ಕ್ಕೆ 20,000 ಬಡ್ಡಿನೇ ಆಗೋಗುತ್ತೆ. ರೀ, ಇವತ್ತು ತಾರೀಕು ಎಷ್ಟ್ರಿ? ಡೇಟ್ ಎಷ್ಟಾದ್ರೆ ಏನಂತಮ್ಮ? ಕ್ಯಾಲೆಂಡರ್ ಯಾಕೆ ನೋಡ್ತೀಯ? 1ನೇ ತಾರೀಕಾದ್ರೂ ಇನ್ನೂ ಬಡ್ಡಿ ದುಡ್ಡು ಬಂದಿಲ್ಲ. ಸ್ವಲ್ಪ ಇರಮ್ಮ. ರೀ ಸ್ವಾಮಿ, ನಾಳೆ ಹಿಯರಿಂಗ್ ಇದೆ ರೀ. ಸರಿಯಾಗಿ ಅಡ್ವಾನ್ಸ್ ತಂದು ಕೊಡ್ಲಿಲ್ಲ ಅಂದ್ರೆ ಕೇಸ್ ಕ್ಯಾನ್ಸಲ್ ಮಾಡಿಸ್ಬಿಡ್ತೀನಿ ನೋಡಿ. ನಾಚಿಕೆ ಆಗಲ್ವಾ? ಇಡ್ರಿ ಫೋನು. ಇಟ್ಕೆ ಕೊಡು ಸ್ವಾಮಿ. ನಿನಗೆ ಥೈರಾಯ್ಡ್ ಬಂದಿದ್ದಾರೆ, ಕೇಸಿಗೆ ಥೈರಾಯ್ಡ್ ಬರುತ್ತೇನಾ? ಎಷ್ಟು ದಿನ ಅಂತ ಕೇಸ್ ಮುಂದಕ್ಕೆ ಹಾಕಿಸ್ತಾ? ಹೇಳೋ ಟೈಮ್ಗೆ ಅಡ್ವಾನ್ಸ್ ತಂದು ಕೊಡ್ಲಿಲ್ಲ ಅಂದ್ರೆ ನಮ್ಮನ್ನು ಉಗಿಯಾಕೆ ಅಂತ ಜನಗಳು ದೊಡ್ಡ ದೊಡ್ಡ ಕಣ್ ಬಿಟ್ಕೊಂಡು ಕಾಯ್ತಾ ಇರ್ತಾರೆ. ದೊಡ್ಡ ಗುಡ್ಡ ರೌಡಿಗಳು. ನೀನು ಆಯ್ತು, ಯಾವಾಗ ಅಡ್ವಾನ್ಸ್ ತಂದು ಕೊಡ್ತೀಯಪ್ಪ? ಬೇಗ ತಂದು ಕೊಡ. ನನ್ನ ಬಗ್ಗೆ ನಿಮ್ ಕ್ಲೈಂಟ್ ಹತ್ರ ಯಾಕ್ರೆ ಹೇಳಿದ್ರಿ? ನನ್ನ ಕಷ್ಟ ಅವ್ರಿಗೂ ಅರ್ಥ ಆಗ್ಲಿ ಅಂತ. ನೀವು ಬೈದ್ರು ಸರಿ, ರೇಗ್ಸಿದ್ರು ಸರಿ, ಏನಾದ್ರೂ ಮಾಡ್ಕೊಳ್ಳಿ, ನನಗೆ ದುಡ್ಡು ಬೇಕಷ್ಟೇ. ಅಲ್ಲಮ್ಮ, ತಿಂಗಳ ಕೊನೆವರೆಗೂ ಟೈಮ್ ಇದೆಯಲ್ಲ. ಅಗ್ರಿಮೆಂಟ್ ಪ್ರಕಾರ ಇವತ್ತು 1ನೇ ತಾರೀಕಿಗೆ ದುಡ್ಡು ಬರಬೇಕು. ಅಲ್ಲಮ್ಮ, ನಾನೇನ್ ಸರ್ಕಾರಿ ಕೆಲಸದಲ್ಲಿದ್ದೀನ? ಕ್ಲೈಂಟ್ಗಳ ಮುಂದೆ ಕೈ ಚಾಚಬೇಕು. ಲಾಯರ್ ಕಷ್ಟ ಏನು ಅಂತ ಲಾಯರ್ಗೆ ಮಾತ್ರ ಗೊತ್ತಿರುತ್ತಮ್ಮ. ಅದ್ಯಾರನ್ನೂ ಉದ್ಧಾರ ಮಾಡಕ್ ಹೋಗ್ತೀವಿ, ನಾವು ಹಾಳಾಗ್ತಾ ಇರ್ತೀವಿ. ನಿಮ್ ಭಾವನೆಗಳಿಗೆ ನನ್ನ ಹತ್ರ ಬೆಲೆ ಇಲ್ಲ. ಇವತ್ತು 1ನೇ ತಾರೀಕು ಮಧ್ಯರಾತ್ರಿ 12 ಗಂಟೆ ಅಷ್ಟರಲ್ಲಿ ನನಗೆ ಬಡ್ಡಿ ದುಡ್ಡು ಬರಬೇಕು. ಬುದ್ಧಿನೇನಲ್ರಿ? ಯಾಕೋ? ಸಾಲ ತಗೋಬಾರ್ದೆ, ತಗೊಂಡ ಮೇಲೆ ಕರೆಕ್ಟಾಗಿ ಬಡ್ಡಿ ಕಟ್ಬೇಕೆ. ಒಂದೊಂದ್ಸಲ ಹೀಗಾಗತ್ತಪ್ಪ. ಇವತ್ತು 1ನೇ ತಾರೀಕು ಅಲ್ವಾ, ಅದಕ್ಕೆ ನಮ್ಮ ಅಕ್ಕ ಅಸ್ಲು ಬಡ್ಡಿ 2 ಒಟ್ಟಿಗೆ ಕೊಡ್ಬೇಕು ಅಂತ ಬೆನ್ನಿಗೆ ಬಿದ್ದಿದ್ದಾಳೆ. ಅದಕ್ಕೆ ಪರ್ಮಂಕಲ ಬರಕ್ ಹೇಳಿದಾಳೆ. ನಮ್ಮ ಮಾಮ ಸಾಲ ತಗೊಂಡಿಲ್ರಿ. ಸಾಲ ತಗೊಂಡಿಲ್ಲ ಅಂದ್ರೆ ಕೊಡ್ಸಿದಾರಲ್ಲ, ಸಾಲ ತಗೊಂಡವ್ರು ಕೊಡ್ಲಿಲ್ಲ ಅಂದ್ರೆ ಸಾಲ ಕೊಡ್ಸ್ತವ್ರು ಕೊಡ್ಬೇಕಂತೆ. ನೋಡ್ರಿ, ನಿಮ್ ಮುಖ ನೋಡಿ ನಾನು ನನ್ನ ಗಂಡಂಗೆ ದುಡ್ಡು ಕೊಟ್ಟಿದ್ದೀನಿ. ಇವತ್ತಿನವರೆಗೂ ಅಸ್ಲು ಇಲ್ಲ, ಬಡ್ಡಿನೂ ಇಲ್ಲ. ಇವತ್ತು 1ನೇ ತಾರೀಕು ನನಗೆ ಬಡ್ಡಿ ದುಡ್ಡು ಬೇಕೇ ಬೇಕು. 1,600 ರೂಪಾಯಿ ಆಗಿದೆ, ಸುಮ್ಮನೆ ಕೊಡ್ಸಿ ಅಷ್ಟೇ. ಕೊಡಿಸ್ತೀನಿ. ಏನ ಬಡ್ಡಿ ದುಡ್ಡು ಕೊಟ್ಟಿಲ್ವೇನಾ? ನಿನಗೂ ಹೇಳೇ ಬಿಟ್ಲಾ? ಇವನ್ ಮುಂದೆ ಯಾಕಮ್ಮ ಹೇಳ್ಬೇಕಿತ್ತು? ನನಗೆ ಹೇಳಿದ್ದೆ ತಾನೆ. ಹೇಳೇನು ಪ್ರಯೋಜನ ಆಗ್ಲಿಲ್ವಲ್ಲ. ನಿಮಗ್ ಸಾಲ ಕೊಡಿ ಅಂತ ರೆಕಮೆಂಡ್ ಮಾಡಿದ್ದು ಇವ್ರಿಬ್ರು. ಅದಕ್ಕೆ ಇವ್ರಿಗೆ ಗ್ರಾಚಾರ ಬಿಡಿಸ್ತಿದ್ದೀನಿ. ನಮ್ಮ ಮನೆಗೆ ಹೋಗಿ ಕಾಫಿ ಕೊಡ್ತು, ಆಮೇಲೆ ಮಾತಾಡೋಣ. ನೋಡ್ಪಾರು, ಕಾಫಿನೇ ಬೇರೆ, ಬಡ್ಡಿನೇ ಬೇರೆ. ಇದಕ್ಕೂ ಅದಕ್ಕೂ ಸಂಬಂಧ ಕಲ್ಪಿಸ್ಬೇಡ. ಕಾಫಿ ಕೊಡೋದ್ ಮಾತ್ರಕ್ಕೆ ನನ್ನ ಕೋಪ ಇಳಿಯಲ್ಲ ಕಣೆ. ಇವತ್ತಿಲ್ಲ ನಾಳೆ ಕೊಡ್ತಾರ ಬಿಡೆ. ಅದೇ ಯಾವಾಗ ನಾನು ಸಾಲ ಕೊಡ್ಬೇಕಾದ್ರೇನೆ ಹೇಳಿದೀನಿ, 1ನೇ ತಾರೀಕು ಕರೆಕ್ಟ್ ಆಗಿ ಬಡ್ಡಿ ದುಡ್ಡು ಕೊಟ್ಬಿಡ್ಬೇಕು ಅಂತ. ಏನೋ ಇಂಥ ಪರಿಸ್ಥಿತಿ ತಂದ್ಕೊಂಡ್ಬಿಟ್ಟೆ ನೀನು. ನೀನ್ ಮಾತಾಡೋ ಸ್ವಲ್ಪನೂ ಸರಿ ಇಲ್ಲ ಕಣ. ಕ್ಲೈಂಟ್ಗಳು ಕೊಡ್ಲಿಲ್ಲ ಅಂದ್ರೆ ನಾನೇನೋ ಮಾಡ್ಲಿ? ಪಿನೋ, 1-2 ದಿವಸ ಅಡ್ಜಸ್ಟ್ ಮಾಡ್ಕೊಳ್ರಿ, ಕೊಡ್ತಾನೆ. ತುಂಬಾ ಒಳ್ಳೆ ಮನುಷ್ಯ. ಸಾಧ್ಯನೇ ಇಲ್ಲ ರೀ. 2ನೇ ತಾರೀಕು ಬಂದ್ರೆ 2ನೇ ತಿಂಗಳು ಬಡ್ಡಿ ಶುರುವಾಗೋಗ್ಬಿಡುತ್ತೆ. ನೀವು ಇವತ್ತೇ ಕೊಟ್ರೆ ಬರೀ 1,600 ರೂಪಾಯಿ. ನಾಳೆ ಕೊಟ್ರೆ ಮುಂದಿನ ತಿಂಗಳದ್ದು ಸೇರಿಸಿ ಬಡ್ಡಿ ದುಡ್ಡು ಕೊಡ್ಬೇಕಾಗುತ್ತೆ. ಏನ್ರಿ ಇದು? ನೀವು ಬಡ್ಡಿ
ಬಂಗಾರ ಮಾಡ್ಬೇಕಾಗಿತ್ತು. ಒಂದು ದಿನಕ್ಕೆ 1 ತಿಂಗಳು ಬಡ್ಡಿ ಹಾಕ್ತಿದ್ದೀರಲ್ರೇ. ವೈಶಾಲಿ ಪಾಪ ಕಣೆ, ಸ್ವಲ್ಪ ನೋಡ್ಕೊಂಡು ತಗೋ. ನೋಡ್ಬಾರೋ, ದುಡ್ಡಿನ ವಿಚಾರದಲ್ಲಿ ನನಗೂ ಅವ್ರಿಗೂ ಸಾಲಿ ಜಗಳ ಆಗಿದೆಯಮ್ಮ. ಒಪ್ಕೊಂಡ್ಮೇಲೆ ಕೊಡ್ಬೇಕಷ್ಟೇ. ಕಷ್ಟದಲ್ಲಿದ್ದೀನಮ್ಮ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ. ಅಡ್ಜಸ್ಟ್ಮೆಂಟ್ ಮಾತೇ ಇಲ್ಲ ರೀ. ನೋಡ್ರಿ, ಕರೆಕ್ಟ್ ಟೈಮಿಗೆ ಬಡ್ಡಿ ದುಡ್ಡು ಬರ್ಲಿಲ್ಲ ಅಂದ್ರೆ ನಿಮ್ಗೆ ತೊಂದರೆ ಆಗುತ್ತೆ. ಬಂದವ್ರ ಮುಂದೆ ಎಲ್ಲ ಹೇಳ್ತೀನಿ, ನನ್ ಗಂಡ ನನ್ನ ಹತ್ರನೇ ಸಾಲ ತಗೊಂಡಿದ್ದಾರೆ, ಅವ್ರಿಗೆ ಮಾಡಕ್ ಬೇರೆ ಯಾವ ಕೆಲ್ಸಾನೂ ಇಲ್ಲ ಅಂತ. ಆ ಥರ ಮಾಡ್ಬೇಡಮ್ಮ, ನನ್ನ ಮಾನ ಮರ್ಯಾದೆ ಹೊರಟೋಗ್ಬಿಡುತ್ತೆ. ಅಷ್ಟೇ ಅಲ್ಲ, ನನ್ ಗಂಡ ಮೋಸ್ಕಾರ, ಇದುವರೆಗೂ ಅಸಲು ಕೊಟ್ಟಿಲ್ಲ ಬಡ್ಡಿನೂ ಕೊಟ್ಟಿಲ್ಲ ಅಂತ ಹೇಳ್ತೀನಿ. ವೈಶಾಲಿ ಒಂದ್ ನಿಮಿಷ ನಡಿ. ಏನೇ ವೈಶಾಲಿ, ಗಂಡನ ಹತ್ರ ಈ ರೀತಿ ಬಡ್ಡಿ ವಸೂಲಿ ಮಾಡಿದ್ರೆ ದೊಡ್ಡ ಇಶ್ಯೂ ಆಗುತ್ತೆ. ಹಾಗಂತ ಸುಮ್ನೆ ಬಿಡಕ್ಕಾಗತ್ತೇನೆ? ತಿಂಗಳು ಕಳೆದ ಮೇಲೆ ಚಕ್ರ ಬಡ್ಡಿ ವಸೂಲ್ ಮಾಡ್ಲೇಬೇಕು. ಚಕ್ರ ಬಡ್ಡಿನ ದುಡ್ಡಿನ ರೂಪದಲ್ಲಿ ಯಾಕೆ ವಸೂಲಿ ಮಾಡ್ತೀಯಾ? ಬೇರೆ ರೀತಿ ವಸೂಲಿ ಮಾಡು. ಅಂದ್ರೆ ಗುಂಡಣ್ಣವ್ರ ಕೈಯಲ್ಲಿ ಮನೆ ಕೆಲಸ ಮಾಡಿಸಿ ಚಕ್ರ ಬಡ್ಡಿಗೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಡು. ಪಾರು, ಐಡಿಯಾ ಕೊಡೋದ್ರಲ್ಲಿ ನೀನ್ ನನಗಿಂತ ಜೋರು ಕಣೆ. ಗುಂಡನ ಮೇಲೆ ನನಗ್ ಸಖತ್ ಸಿಟ್ಟಿತ್ತು. ಅವ್ರು ಯಾವಾಗ್ಲೂ ನನಗೆ ಅವಮಾನ ಮಾಡೋರು. ಈಗ ನನ್ ಕೈಲಿ ಸಿಕ್ಕಾಕೊಂಡಿದ್ದಾರೆ, ಈಗ ನಾನು ಅವ್ರಿಗೆ ಅವಮಾನ ಮಾಡ್ತೀನಿ. ಗುಂಡಣ್ಣವ್ರೆ, ನೀವು ಮನೆ ಕೆಲಸ ಮಾಡ್ಬೇಕಾಗುತ್ತೆ. ಏನು ಕೆಲಸ ಮೇಡಮ್ನವ್ರೆ? ಮನೆ ಒರೆಸ್ಬೇಕು, ಪಾತ್ರೆ ತೊಳಿಬೇಕು, ಕಸ ಗುಡಿಸ್ಬೇಕು, ರಂಗೋಲೆ ಹಾಕ್ಬೇಕು, ಬಾಗ್ಲು ನೀರ್ ಹಾಕ್ಬೇಕು, ಕಾಯಿ ತುರಿಬೇಕು, ಇಷ್ಟ್ ಕೆಲಸ ಮಾಡ್ಬೇಕು. ಮತ್ತೆ ಕೋರ್ಟು? ಇಷ್ಟ್ ಕೆಲಸ ಎಲ್ಲ ಮಾಡಿ ಆಮೇಲೆ ಕೋರ್ಟ್ ಹೋಗಿ. ಮನೆ ಕೆಲಸ ಆಗ್ಲಿಲ್ಲ ಅಂದ್ರೆ ಕೋರ್ಟ್ಗೆ ಹೋಗ್ಬೇಡಿ. ಬರ್ಮ ಏನ ಹಿಂಗಾಗ್ಬಿಡ್ತು? ಲೇ ಗುಂಡ, ನಿನ್ನ ಹತ್ರ ದುಡ್ಡು ಇದ್ದಿದ್ರೆ ಬೇರೆ ವಿಷಯ. ನಿನ್ನ ಹತ್ರ ದುಡ್ಡಿಲ್ಲ. ಅವ್ರು ಏನ್ ಹೇಳ್ತಾರೋ ಅದನ್ನ ಕೇಳು, ಆದಷ್ಟು ಬೇಗ ಸಾಲ ತೀರ್ಸು. ಲೇ, ನಿಮ್ಮನೆ ಕೆಲಸ ನೀನ್ ಮಾಡಕ್ ಯಾಕೆ ಅವಮಾನ? ಮಾಡ. ಕಸ ಹೊಡಿಬೇಕಂತೆ, ಹೊಡೆದ್ರಾಯ್ತು. ಪಾತ್ರೆ ತೊಳಿಬೇಕಂತೆ, ತೊಳೆದ್ರಾಯ್ತು. ಅಡುಗೆ ಮಾಡ್ಬೇಕಂತೆ, ಮಾಡಿದ್ರಾಯ್ತು. ನೀನ್ ಸಹಾಯ ಮಾಡ್ಬೇಕಂತೆ, ಮಾಡಿದ್ರಾಯ್ತು. ನಿಮ್ಮನೆ ಕೆಲಸ ಮಾಡಕ್ ನನ್ಗೇನೋ ಗ್ರಾಚಾರ? ನಮ್ಮನೆ ಕೆಲಸನ ನಾನು ಮಾಡಲ್ಲ. ಆಗಾಳ ನಿಮ್ ಬಾವ ಮನಿ ಕೆಲಸ ಮಾಡ್ಕೊಂಡಿದ್ರು, ನೀವು ಸುಮ್ಮನೆ ಕುಂತೀರಲ್ರಿ. ನಾನೇನೋ ಮಾಡ್ಲಿ, ನಾನು ಕೆಲಸ ಮಾಡ್ತೀನಿ ಅಂದ್ರು ನಮ್ಮ ಅಕ್ಕ ಬಿಡಲ್ಲ. ಹೇಳಕ್ ಹೋಗ್ಬೇಡ್ರಿ, ತೋರಿ ಕೆಸ್ಪರಿಗೆ. ನಿಲ್ಸಿ. ನೀವಿಬ್ರು ಯಾಕೆ ಕೆಲಸ ಮಾಡ್ತಿದ್ದೀರಾ? ಅದೇವ್ರ ಗಂಡನ ಕೈಲಿ ಹಂಗೆಲ್ಲ ಕೆಲಸ ಮಾಡಿಸ್ಬಾರ್ದ್ರಿ, ಅದಕ್ಕೆ ನಾವು ಮಾಡಕತ್ತೀವಿ. ನಾನು 20,000 ರೂಪಾಯಿ ಸಾಲ ಕೊಟ್ಟಿದ್ದೀನ? ನೀನ್ ನನಗೆ ಬಡ್ಡಿ ದುಡ್ಡು ಕೊಡ್ಬೇಕಾ? ನನಗೂ ಅದಕ್ಕೇನು ಸಂಬಂಧ ಇಲ್ರಿ. ಅಂದ್ಮೇಲೆ ನೀವಿಬ್ರು ಇಂಥ ಕೆಲಸಗಳನ್ನ ಮಾಡಬಾರ್ದು. ಕಸ ಹೊಡ್ಬಿಡ್ತೀವಿ. ನೋಡು, ಅವ್ರ ಕೆಲಸ ಮಾಡ್ತಾ ಇರೋದು ಚಕ್ರ ಬಡ್ಡಿ ಲೆಕ್ಕಕ್ಕೆ. ಅವ್ರ ಬಡ್ಡಿನ ನೀವಿಬ್ರು ತೀರ್ಸೋ ಹಾಗಿಲ್ಲ. ಒಂದ್ ವೇಳೆ ತೀರಿಸ್ತೀನಿ ನೀನಕ್ಕ ನಮ್ಮನೆಗೆ? ನಾನೇ ಬರಕ್ ಹೇಳ್ದೆ. ನೀವ್ ಹೇಗ್ ಅಡ್ಗೆ ಮಾಡ್ತೀರಾ, ಹೇಗ್ ಬಡಿಸ್ತೀರಾ ಅಂತ ಅವ್ನ್ ವಾಚ್ ಮಾಡಿ ಊರವ್ರಿಗೆಲ್ಲ ಟಾಮ್ ಹೊಡ್ಕೊಂಡ್ ಬರ್ಲಿ ಅಂತ. ಅಂದ್ರೆ ನನ್ನ ಮಾನ ಕಳೆಯಕ್ ಅವನ? ಕುಂಟಣ್ಣವ್ರ, ಹಾಗ್ರಿ ಟೇಸ್ಟ್ ಹಂಗೈತೆ ಅಂತ ಹೇಳ್ತಾನೆ. ಹೋಟೆಲ್ ಆದಂಗೆ ಅಲ್ಲೇ ಬಿಡ್ರಿ. ರೀ, ನಾಳೆಯಿಂದ ಅಡ್ಗೆ ಚೆನ್ನಾಗ್ ಮಾಡ್ಬೇಕು. ಬಡ್ಡಿ ದುಡ್ಡಿಗೆ ದುಡಿತಾ ಇದೀನಿ ಅಂತ ಕೆಟ್ಟದಾಗ ಅಡ್ಗೆ ಮಾಡಿದ್ರೆ ಅಷ್ಟೇ. ಆಮೇಲೆ ಅರ್ಥ ಆಯ್ತಾ? ಆಯ್ತಮ್ಮ. ಅರಬಿ ಹೋಗೋದ ಮೇಲೆ ಹೊಳ ಹೊಡೆ ಇಸ್ರು ಮಾಡಿ ಇಟ್ಟು ಬಿಡ್ಬೇಕೆ. ಕೇಳಿಸ್ತಾ? ಕೇಳಿಸ್ತಮ್ಮ. ಸುಬ್ಬ, ನಿನ್ಗೆ ಯಾಕೋ ನಮ್ಮನೆ ವಿಷಯ ಹಿಂಗೆ ಮಾಡಂತ ಇವ್ರು ಹೇಳ್ಕೊಟ್ಟಾರ್ರಿ. ಮಾಡಿದ್ರೆ ನಂದು ನಿಮ್ದು ಮದುವೆ ಮಾಡಿಸ್ತಾರಂತ. ನಳ ಮಹಾರಾಜ ಎಲ್ಲಿ ಚೆನ್ನಾಗಿ ಅಡಿಗೆ ಮಾಡ್ತಾರಂತೆ? ಹ್ಞೂ ರೀ, 2 ದಿನದಿಂದ ಅಡ್ಗೆ ಮಾಡ್ತಾ ಇದಾರೆ. ಆದ್ರೆ ಇನ್ನೂ ಸ್ವಲ್ಪ ಕೈ ಕುದುರ್ಬೇಕು. ರೀ ಪಿನ್ನು, ಅಲ್ಲ ರೀ, ಅವನ್ನ ಇಡೀ ದಿನ ಮನೇಲಿ ಕೆಲ್ಸಕ್ಕೆ ಹಾಕೊಂಡ್ರೆ ಹೇಗ್ರಿ? ಅಗ್ರಿಮೆಂಟ್ ಪ್ರಕಾರ ಕರೆಕ್ಟ್ ಟೈಮ್ಗೆ ಬಡ್ಡಿ ದುಡ್ಡು ಕೊಟ್ಟಿದ್ದೀರಾ. ನಾನು ಯಾಕ್ರಿ ಅವ್ರನ್ನ ಮನೆ ಕೆಲ್ಸಕ್ಕೆ ಹಾಕೊಳ್ತಿದ್ದೆ? ಹೋಗ್ರಿ. ಎಲ್ಲೋದ ಅಸಾಮಿ? ಮೇಲೆ ನೆಲ ಸಾರಿಸ್ತಾ ಇದಾರೆ. ಹೌದಾ? ಗುಂಡ, ಲೇ ಗುಂಡ. ಕಜರಾರೆ ಕಜರಾರೆ ಕಾರೆ ಕಾರೆ ನೈನಾ ಕಜರಾರೆ ಕಜರಾರೆ ತೆರೆ ಕಾರೆ ಕಾರೆ ನೈನಾ ಕಜರಾರೆ ಕಜರಾರೆ ತೆರೆ ಕಾರೆ ಕಾರೆ ನೈನಾ? ಅಲ್ಲ ಮೈನಾ. ಲೇ ಗುಂಡ, ಏನೋ ಇದೆಲ್ಲ? ನಾನು ಗುಂಡಲ್ಲ, ಗುಂಡಮ್ಮ. ಈ ಬೇಸನ ತೆಗ್ದಾಗ ದೂರ ನಿಂತ್ಕೊಂಡ್ ಮಾತಾಡು, ಮೈ ಮೇಲೆ ಬೀಳ್ತೀಯಲ್ಲ, ನಾಚಿಕೆ ಆಗಲ್ವ ಮಾಮ? ಪಾಂಡುರಂಗ ಮಾಮನ. ಏನ್ರಿ ಆಗಿದೆ ನಿಮ್ಗೆ? ಇವತ್ತು ಯಾವ ತರಕಾರಿ ಹಾಕಿ ಹುಳಿ ಮಾಡ್ಲಿ? ಅಯ್ಯೋ ನಿಮ್ಮ
ಬಿಚ್ಚಾಕ್ರಿ ಇದನ್ನೆಲ್ಲ. ಎಲ್ರ ಮುಂದೆ ಬಿಚ್ಚೋಗಕ್ಕೆ ನಾಚಿಕೆ ಆಗುತ್ತಪ್ಪ, ಮಾಮ ನೋಡಲ್ವಾ? ಸುಬ್ಬು ಏನು ಇದು? ಅಕ್ಕ ಏನೋ ಎಡವಟ್ ಆಗೈತಿ. ಗುಂಡ ನೀನ್ ಗಂಡಸ್ರ ತರ ಬಿಹೇವ್ ಮಾಡ್ತಿಲ್ಲ ಕಣ, ಬೇರೆ ಯಾವ್ದೋ ತರ ಬಿಹೇವ್ ಮಾಡ್ತಿದ್ಯಾ. ಹತ್ರ ಬರಬೇಡ, ದೂರ ನಿಂತ್ಕೊಂಬಮ್ಮ. ಗುಂಡನವ್ರೆ ಏನಾಯ್ತ್ರಿ ನಿಮ್ಗೆ? ಯಾಕೆ ಹಿಂಗ್ ಬದಲಾಗಿರಿ? ಕುನ್ನಣ್ಣವ್ರೆ ಯಾಕ್ರಿ ಈ ತರ ಡ್ರೆಸ್ ಹಾಕೊಂಡಿದ್ದೀರಾ? ಹೇಗ್ ಚೆನ್ನಾಗಿಲ್ವಾ? ನೀನ್ ಸೀರೆ ಬಿಚ್ಕೊಡು, ಬೇಕಾದ್ರೆ ಉಟ್ಕೊಂಡ್ಬಿಡ್ತೀನಿ. ನಾನ್ ಕೊಡಲ್ಲ. ಯಾಕೆ ಗಾಬರಿ ಆಗ್ತೀಯಾ ಕಳ್ಳಿ? ನನ್ನ ಮುಂದೆ ನಾಚಿಕೆನಾ? ನಾನು ನೀನು ಎಲ್ಲ ಒಂದೇ. ಬಾರಮ್ಮ. ಗುಂಡ ಏನೋ ಇದೆಲ್ಲ. ಮಾಮ ನನ್ನ ಪಿತ್ತ ನೆತ್ತಿಗೆ ಏರಿಸ್ಬೇಡ. ಎಷ್ಟು ಸರಿ ಹೇಳೋದು ನಾನು ಗುಂಡಣ್ಣ ಅಲ್ಲ ಗುಂಡಮ್ಮ ಅಂತ. ಈಗ ನುಗ್ಗೆಕಾಯಿ ಸಾರು ಈರುಳ್ಳಿ ಚಟ್ನಿ ಮಾಡ್ತೀನಿ, ರಾತ್ರಿ ಊಟ ಮಾಡ್ಕೊಂಡು ಹೋಗಿ. ರೀ ಪಿನ್ನು ಏನ್ರಿ ಮಾಡಿದ್ರಿ ಇವನಿಗೆ? ಅಲ್ಲ ರೀ, ಹೆಂಗಸ್ರು ಮಾಡೋ ಮನೆ ಕೆಲಸನೆಲ್ಲ ಇವನ್ ಕೈಲಿ ಮಾಡಿಸ್ಬಿಟ್ಟು ಇವನ ಹೆಣ್ಗನ್ ಮಾಡಿದ್ರಲ್ರಿ. ಈ ಮನೆಗೆ ಒಬ್ಬ ಗಂಡು ದಿಕ್ಕೆ ಇಲ್ದಂಗ ಆಗೋಯ್ತಲ್ರಿ. ಸ್ವಲ್ಪ ಅಡಿಗೆ ಮನೆಗೆ ಬರ್ತೀಯಾ? ರೀ ಮನೆ ಕೆಲಸ ಮಾಡಿ ಅಂದಿದ್ ಮಾತ್ರಕ್ಕೆ ಈ ತರ ಡ್ರೆಸ್ ಹಾಕೋ ಅಂತ ಹೇಳಿದೀನೇನ್ರಿ? ನೋಡ್ರಿ ಯಾವ ತರ ಬಿಹೇವ್ ಮಾಡ್ತಾ ಇದಾರೆ. ನನ್ಗೊಂದು ಕನ್ಫ್ಯೂಷನ್ ಅಪ್ಪ. ಏನು? ಇವನನ್ನ ಗಂಡು ಡಾಕ್ಟ್ರಿ ತೋರ್ಸೋದಾ ಹೆಣ್ಣು ಡಾಕ್ಟ್ರಿ ತೋರ್ಸೋದಾ? ರೀ ವೈಶಾಲಿ ಅವರೇ, ನಿಮ್ಮ ಮನೇಲಿ ನಿಮ್ಮ ಯಜಮಾನ್ರೆ ಮನೆ ಕೆಲಸ ಎಲ್ಲ ಮಾಡ್ತಾರೆ, ಅಡ್ಗೆನೂ ಮಾಡ್ತಾರೆ ಅಂತ ಗೊತ್ತಾಯ್ತು. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಪರಿಚಯ ಮಾಡ್ಸಿ ವೈಶಾಲಿ. ರೀ ಸ್ವಲ್ಪ ಬರ್ತೀರಾ? ಇವರು ನಿಮ್ ಗಂಡ ಅಲ್ವಾ? ಮೊದ್ಲು ಆಗಿದ್ದೆ, ಆದ್ರೆ ಈಗಲ್ಲ. ಸುಮ್ಮನೆ ನಿಂತ್ಕೊಳ್ತಿರೋ ಇಲ್ವಾ? ಏನ್ರಿ ಆಗ್ತಿದೆ ನಿಮ್ಗೆ? ಏನೇನೋ ಆಗ್ತಾ ಇದೆಯಪ್ಪ, ಹೇಳಕ್ಕಾಗತ್ತಾ? ಮೊದ್ಲು ಹೋಗಿ ಪ್ಯಾಂಟ್ ಶರ್ಟ್ ಹಾಕೊಂಬನ್ನಿ, ಇಲ್ಲ ಅಂದ್ರೆ ನಾನೇ ನಿಮ್ಮನ್ನ ಕರ್ಕೊಂಡು ಪ್ಯಾಂಟ್ ಹಾಕ್ಬಿಡ್ತೀನಿ ಅಷ್ಟೇ. ನಾಚಿಕೆ ಆಗುತ್ತಪ್ಪ. ಆಮೇಲೆ ನೀವು ಗಾಬರಿ ಆಗ್ಬಿಡ್ತೀರಾ, ಗೋವಿಂದನು ಗಾಬರಿ ಆಗ್ಬಿಡ್ತಾನೆ. ವೈಶಾಲಿ ಅವರೇ, ಮೊದ್ಲು ಇವ್ರು ಚೆನ್ನಾಗೇ ಇದ್ರಲ್ವಾ, ಯಾಕೆ ಹೀಗಾದ್ರು? ಈ ವೈಶಾಲಿ ಇಲ್ವಾ, ಚಕ್ರ ಬಡ್ಡಿ ಕೊಡ್ಲಿಲ್ಲ ಅಂತ ಈ ತರ ಮಾಡಿದಾಳೆ. ಹೌದಾ? ಪಾಪ ರೀ. ಬಡ್ಡಿ ಕೊಡ್ಲಿಲ್ಲ ಅಂತ ಬಟ್ಟೆನೆ ಬಿಚ್ಚಿಟ್ಕೊಂಡಿದ್ದಾಳೆ. ಹೌದಾ? ಮತ್ತೀಗೇನ್ ಮಾಡ್ತಿದ್ದೀರಾ? ಬಡ್ಡಿ ತೀರಿಸ್ತಾ ಇದ್ದೀನಿ. ರೀ ಸಾಕ್ ಮುಚ್ಚ್ರಿ ಬಾಯ್. ನಾನೀಗ ಮನೆ ಬಿಟ್ಟು ಎಲ್ಲೂ ಹೋಗ್ತಾ ಇಲ್ಲ, ಮನೇಲೇ ಇರ್ತೀನಿ. ನನಗೆ ಈ ಕೆಲಸ ಎಲ್ಲ ವಹಿಸಿದ್ದು ವೈಶಾಲಿನೇ. ಹೇಳಿ ಅಮ್ಮ. ಅನುಷಾ ಅವರೇ, ನಾನು ರಾತ್ರಿ ಹೊತ್ತು ಅಡುಗೆ ಮಾಡ್ಬೇಕಾದ್ರೆ ಉಪ್ಪು ಖಾರದ ಬಗ್ಗೆ ಅನುಮಾನ ಬಂದ್ರೆ ಫೋನ್ ಮಾಡಿ ಕೇಳ. ಸ್ವಲ್ಪ ದೂರ ನಿಂತು ಮಾತಾಡಿ. ದೂರ ಯಾಕೆ ಹೋಗ್ಬೇಕು? ನಾವು ನೀವು ಒಂದೇ ಅಲ್ವಾ? ಮುಟ್ಟು ಮಾತಾಡ್ಸಲ್ಲಿ ಏನ್ ತಪ್ಪು? ವೈಶಾಲಿ ಅವರೇ, ನಿಜವಾಗ್ಲೂ ನಿಮ್ಮ ಯಜಮಾನ್ರಿಗೆ ಏನೋ ತೊಂದರೆ ಆಗಿದೆ. ನನಗೂ ಅದೇ ಗೊತ್ತಾಗ್ತಿಲ್ಲ ರೀ. ನೀವು ಇವ್ರನ್ನ ಬೇರೆ ರೀತಿಲಿ ಟ್ರೀಟ್ ಮಾಡ್ಬೇಕು. ರೀ ನಾಳೆಯಿಂದ ಈ ಬಟ್ಟೆ ಎಲ್ಲ ಬಿಚ್ಚಾಕಿ ಪ್ಯಾಂಟ್ ಶರ್ಟ್ ಹಾಕೊಂಡು ಓಡಾಡ್ರಿ. ಅಯ್ಯೋ, ನಾನು ಮಾಡ್ತಾ ಇರೋದು ಹೆಣ್ಣು ಮಕ್ಕಳ ಕೆಲಸ. ಈ ಡ್ರೆಸ್ ಇದ್ರೆ ಚೆನ್ನಾಗಿರುತ್ತಪ್ಪ. ಬಂದೆ. ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿದೆ. ಫಿಲ್ಟರ್ ಕಾಫಿ ನಾನೇ ಮಾಡಿದ್ದು. ಮೇಲ್ಗಡೆ ಪೌಡರ್ ಹಾಕಿ ನೀರು ಹಾಕ್ಬಿಟ್ಟೆ, ಕೆಳಗಡೆಯಿಂದ ಡಿಕಾಕ್ಷನ್ ಇಳಿದು ಬಿಡ್ತು. ಕುಡಿ. ರೀ ಸುಮ್ಮನೆ ಕುತ್ಕೊಳ್ರಿ, ಅವ್ಳು ಮುಟ್ಬೇಡಿ. ಅಯ್ಯ, ನಾನೇ ನಿನ್ನನ್ನು ಮುಟ್ಟಿದ್ನ ಈ ಅಮ್ಮಂತಾನೆ. ನಿಮಗೆ ಮುಟ್ಟದೆ ಮಾತಾಡ್ಸಕ್ ಬರಲ್ವಾ? ಅಯ್ಯೋ, ನನಗೆಲ್ಲಿ ಬರುತ್ತೆ? ನೀನೇ ತಾನ ನನ್ನ ಕತ್ತರಿಸಿ ಅಂತ ತಂದಿದೀಯಾ. ಇದು 3ನೇ ಗೋವಿಂದ. ಒಂದು ಎಪಿಸೋಡಲ್ಲಿ 3ಕ್ಕಿಂತ ಜಾಸ್ತಿ ಗೋವಿಂದ ಇರಬಾರ್ದು. ಅದ್ಯಾಕೆ? ಒಟ್ಟು ಗೋವಿಂದ ಇರೋದೇ 3. ಎಷ್ಟು ತಮಾಷೆಗೆ ಮಾತಾಡ್ತಾರಲ್ವಾ? ರಾತ್ರಿ ಇಲ್ಲೇ ರೀ, ಇನ್ನೂ ತಮಾಷೆ ತೋರಿಸ್ತೀನಿ. ವೈಶಾಲಿ, ನನಗೆ ಮೊನ್ನೆನೆ ಗೊತ್ತಿತ್ತು ಏನೋ ಪ್ರಾಬ್ಲಮ್ ಆಗುತ್ತೆ ಅಂತ. ಆದ್ರೆ ನೀನ್ ಬೇಜಾರ್ ಮಾಡ್ಕೊಳ್ತೀಯ ಅಂತ ನಿನ್ ಹತ್ರ ಹೇಳಿಲ್ಲ. ಪಾರು, ನಾನು ಅವ್ರಿಗೆ ಎಷ್ಟು ಸರಿ ಹೇಳಿದೀನಿ ಗೊತ್ತಾನೆ, ಈ ತರ ಡ್ರೆಸ್ ಹಾಕೋಬೇಡಿ, ಈ ತರ ಬಿಹೇವ್ ಮಾಡಬೇಡಿ ಅಂತ. ಆದ್ರೂ ಬೇಕು ಅಂತ ಅದನ್ನೇ ಮಾಡ್ತಾರೆ ಕಣೆ. ಹೇಗೆ ಇದನ್ನ ಸರಿಪಡಿಸೋದು? ಬಾರೋ ಅಮ್ಮ ಓಣ. ರೀ, ನೀವಾದ್ರೂ ಗುಂಡಣ್ಣವ್ರಿಗೆ ಬುದ್ಧಿ ಹೇಳಬಾರ್ದಾ? ಅಯ್ಯೋ, ಅದು ನಿಜನ ಸುಳ್ಳ ಒಂದು ಅರ್ಥ ಆಗ್ತಿಲ್ಲಮ್ಮ ನನ್ಗೆ. ರೀ ಪರಮೇಶ್ವರ್ ಅವ್ರೆ, ಅವ್ರು ಯಾಕೆ ಹೀಗೆ ಆಡ್ತಾ ಇದಾರೆ? ಅವ್ರ ಉದ್ದೇಶ ಏನು ಸ್ವಲ್ಪ ಚೆಕ್ ಮಾಡಬಾರ್ದಾ? ನೀವೇ ಚೆಕ್ ಮಾಡಬಾರ್ದಾ? ನನ್ ಕೈ ಹೇಗ್ರಿ ಸಾಧ್ಯ? ರೀ, ಒಬ್ಬ ಡಾಕ್ಟರ್ನ ಕರ್ಸ್ಬಿಟ್ರೆ? ಡಾಕ್ಟರ್ ಜಲ್ಜಾಕ್ಸ್ನ ಕರ್ಸಿದ್ರೆ ಅವರು ಗೈನಕಾಲಜಿಸ್ಟ್ ರೀ. ಗುಂಡಣ್ಣವ್ರ ಅವತಾರ ನೋಡಿ ಹೇಳ್ದೆ ಕೇಳ್ದೆ ಓಡ್ ಹೋಗ್ಬಿಡ್ತಾರೆ. ನನಗೊಬ್ಬ ಸ್ಪೆಷಲಿಸ್ಟ್ ಗೊತ್ತಿದ್ದಾನೆ, ಅವನ್ನೇ ಕರೆಸ್ತೀನಿ. ಸರಿ, ಕರ್ಸಿ. ಹಾಯ್, ಹಾಯ್. ನಾನು ಡಾಕ್ಟರ್ ಶಿವರಾಜ್ ಮೆಣಸಿನ್ಕಾಯಿ. ಮೆಣಸಿನ್ಕಾಯಿ ಯಾಕೆ ಮುಂದೆ ಇಟ್ಕೊಂಡಿದ್ದೀರಿ? ಹಿಂದೆ ಕೊಂಡ್ರೆ ಉರಿತದಲ್ಲ. ಇದು ಹಳೆ ಜೋಕ್ ಆಯ್ತು, ವಿಷಯಕ್ಕೆ ಬನ್ನಿ ಸರ್. ಲೇ ಗುಂಡ, ನಿನ್ ಪ್ರಾಬ್ಲಮ್ ಹೇಳ. ನಾನು ಗುಂಡ ಅಲ್ಲ, ಗುಂಡಮ್ಮ. ರೀ ಗುಂಡನವ್ರೆ, ಯಾಕೆ ಹಿಂಗ್ ಮಾಡಕತ್ತೀರಿ? ನೀವು ಗಂಡ್ಸನ್ನು ನಿಮ್ಗೆ ಗೊತ್ತಿಲ್ಲ?
ಗುಂಡಣ್ಣವ್ರೆ ನೀವು ಮೊದಲು ಲಾಯರ್ ರೀ ಕೋರ್ಟಲ್ಲಿ ಕೆಲಸ ಮಾಡ್ತಿದ್ರಿ. ಸುಮ್ಮನಿರಪ್ಪ, ಇಲ್ಲಿದ್ದೆಲ್ಲ ಹೇಳ್ಬೇಡಿ, ನಾಚಿಕೆ ಆಗುತ್ತೆ. ನಾನು ಲಾಯರ್ ಅಲ್ಲ, ಮನೆ ಕೆಲಸ ಮಾಡ್ತೀನಿ, ಅಡುಗೆ ಕೆಲಸ ಮಾಡ್ತೀನಿ. ಕೋರ್ಟ್ ನನಗೆಲ್ಲ ಗೊತ್ತು. ಲೇ ಗುಂಡ, ನೀನು ಗಂಡ್ಸಾಗಿ ಗಂಡ್ಸ್ರು ಮಾಡೋ ಕೆಲಸ ಮಾತ್ರ ಮಾಡ್ಬೇಕಣ. ಮಾಮ, ಇಲ್ಲದೆಲ್ಲ ಹೇಳ್ಬೇಡ, ಸುಮ್ಮನೆ ಇರು. ನೀವು 3 ಜನ ಗಂಡಸರು ಸೇರ್ಕೊಂಡು ನನಗೆ ಅವಮಾನ ಮಾಡ್ತಾ ಇದ್ದೀರಾ, ಬಲಾತ್ಕಾರ ಮಾಡೋಕ್ ಪ್ರಯತ್ನ ಮಾಡ್ತಾ ಇದ್ದೀರಾ. ಅಪ್ಪ ಬಾರೇಮ್ಮ. ಗುಂಡಣ್ಣವ್ರೆ, ನನ್ ಕೈ ಯಾಕೆ ಹಿಡ್ಕೋತೀರಾ? ನಿಮ್ ಹೆಂಡತಿ ಅಲ್ಲಿದ್ದಾಳೆ. ನನಗೆ ಯಾರು ಹೆಂಡತಿ ಇಲ್ಲ, ನಾನು ಗಂಡನೂ ಅಲ್ಲ. ಅಯ್ಯೋ ನಿಮ್ಮ ಗುಂಡಣ್ಣವ್ರೆ ನೀವು ಕೋರ್ಟಲ್ಲಿ ಲಾಯರ್ ಆಗಿ ವಾದಿಸ್ತಾ ಇದ್ರಿ. ಇಲ್ಲಿ ನೋಡಿ, ನೀವು ತಗೊಂಡು ಹೋಗ್ತಿದ್ದ ಫೈಲ್ ಇದು, ನೀವು ಹಾಕೊಂಡು ಹೋಗ್ತಿದ್ದು ಕೋರ್ಟ್ ಇದು. ಕೊಟ್ರೆ ಹಾಕೋತೀನಪ್ಪ. ತಾಳಿ ತಾಳಿ ಚೀ, ನಾನೇ ಹಾಕೋಬೇಕು ಗಂಡಸರ್ದು. ಮಾಮ ರಾಮ, ಲೇ ನೀನ್ ಗಂಡ್ಸು ಕಣ, ಗಂಡ್ಸ್ ತರ ಬಿಹೇವ್ ಮಾಡ. ಲೇ ನಾನು ನಿನ್ನ ಬದಲಾಯಿಸ್ತೀನಿ ಕಣ. ಬರ, ಪ್ಯಾಂಟ್ ಶರ್ಟ್ ಹಾಕ್ಸಿ, ಒಂದ್ ಮೀಸೆ ಇಡ್ತೀನಿ. ಅಯ್ಯ, ನೋಡೋ, ನೀನೀಗ ಗಂಡ್ಸು, ಮುಖದಲ್ಲಿ ಮೀಸೆ ಮೂಡಿದೆ, ಕನ್ನಡಿ ನೋಡು. ಮೀಸೆ ಇದೆ, ನಾನೇ ಗಂಡಸು. ಹೋಗಿ ನೀನ್ ಹೆಂಡತಿಗೆ ಆವಾಜ್ ಹಾಕು. ಏನಂತ ರೂಪಕ್ಳಮ್ಮಮ್ಮ. ಒಂದ್ ತಪಾಯಿಸು. ಏ ವಯಸ್ಸಲ್ಲಿ ಇನ್ನು ಯಾಕೆ ಇಲ್ಲೇ ನಿಂತಿದೆ? ಅಡ್ಗೆ ಮಾಡೋಗು. ಆಯ್ತು ರೀ, ಇವತ್ತಿಂದ ನಾನೇ ಅಡಿಗೆ ಮಾಡ್ತೀನಿ. ಬೇಡಪ್ಪ, ನಾನೇ ಅಡ್ಗೆ ಮಾಡ್ತೀನಿ. ಅಯ್ಯೋ ಇದ್ಯಾಕೋ ಜಾಸ್ತಿ ಆಗೋಯ್ತು ಮಿಸ್ಟರ್ ಗುಂಡಣ್ಣವ್ರೆ. ಮನೆ ಕೆಲಸ ಅಡುಗೆ ಕೆಲಸ ಇವ್ರಿ ಮಾಡೋದು. ಅಯ್ಯೋ, ನನಗೆ ಗಂಡಸು ಡ್ರೆಸ್ ಹಾಕ್ಬಿಟ್ಟಿದ್ದಾರೆ, ನಾಚಿಕೆ ಆಗುತ್ತಪ್ಪ. ಮನೆ ಕೆಲಸ ಎಲ್ಲ ನಾನೇ ಮಾಡಬೇಕು, ಪಾತ್ರೆ ತೊಳಿಬೇಕು, ಕಸ ಗುಡಿಸ್ಬೇಕು. ಅಯ್ಯಯ್ಯೋ, ಅಡುಗೆ ಮಾಡಕ್ ಟೈಮ್ ಅಂದ್ಬಿಟ್ಟಿದೆ. ಬರಲ್ಲ ಮಾಮ, ಬಾರೋ. ಈಗ ಅದೇನ್ರಿ ಪ್ರಯೋಜನ? ಚಕ್ರಪತಿ ಆಸೆಗೋಸ್ಕರ ಅವ್ನ ಮನೆ ಕೆಲಸ ಎಲ್ಲ ಮಾಡ್ಸಿದ್ರೆ ಇನ್ನೇನಾಗುತ್ತೆ ಹೇಳಿ? ಪರಮೇಶ್ವರ್ ಅವ್ರೆ, ನನ್ಗೆ ಅಸ್ಲೂ ಬೇಡ, ಬಡ್ಡಿನೂ ಬೇಡ. ನನ್ ಗಂಡ ಮುಂಚಿನ ತರ ಆಗೋಂಗ್ ಮಾಡಿಪ್ಪ ಪ್ಲೀಸ್. ನೋಡಮ್ಮ, ಅವ್ನ ಮನಸ್ಸಿನ ಮೇಲೆ ಗಾಢವಾದ ಪರಿಣಾಮ ಬೀರಿದೆ. ನೀವು ಆಡ್ಬಾರ್ದು ಮಾತಾಡಿದಿರಾ, ಹೆಂಗದ್ರ ಕೆಲಸ ಅವ್ನ ಕೈಲಿ ಮಾಡ್ತೀರಾ, ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದಾನೆ. ಡಾಕ್ಟ್ರೆ, ಮುಂದೆ ಏನ್ ಮಾಡೋದು? ನಾಳೆಗೆ ನಾನ ತಪ್ಪಿಸಿ ಗಂಡ್ಸ್ ತರ ಮಾಡ್ಬಿಡ್ತೀನಿ. ನೀನೀಗ ಅರ್ಧಾಗ್ದಾನದಲ್ಲಿದ್ಯಾ? ಹೌದು. ನೀನೀಗ ಸುಪ್ತಾವಸ್ಥೆಯಲ್ಲಿದ್ಯಾ? ಹೌದು. ನಾನು ಕೇಳೋ ಪ್ರಶ್ನೆಗಳಿಗೆ ನೀನು ಉತ್ತರಿಸ್ಬೇಕು. ನೀನು ಯಾರು? ಗುಂಡಮ್ಮ ಅಲ್ಲ, ನೀನು ಗುಂಡಣ್ಣ. ನೀನು ಗಂಡಸು. ಗಂಡಸು ಮಾಡೋ ಎಲ್ಲ ಕೆಲಸಗಳನ್ನು ನೀನು ಮಾಡ್ತೀಯಾ. ಆಫೀಸ್ಗೆ ಹೋಗ್ತೀಯಾ, ಕೋರ್ಟ್ಗೆ ಹೋಗ್ತೀಯಾ, ಲಾಯರ್ ಆಗಿ ವಾದಿಸ್ತೀಯಾ, ನೀನು ಹೆಂಡ್ತಿನ ದಬಾಯಿಸ್ತೀಯಾ, ಹಾಗೆ ನೀನು ಹೆಂಡ್ತಿ ಕಪ್ಪಾಳಕ್ಕೆ ಬಾರಿಸ್ತೀಯಾ. ಅವಳು ಒಪ್ಕೊಳ್ಳಿಲ್ಲ ಅಂದ್ರೆ? ಇಲ್ಲ, ಇದು ನಿನ್ನಿಂದ ಸಾಧ್ಯ ಆಗುತ್ತೆ. ನೀನು ಗಂಡಸು, ನೀನು ಬದಲಾಗಲೇಬೇಕು. ನೀನು ಯಾರು? ನಿನ್ನ ಬಲ ಏನು? ನಿನ್ನ ಶೌರ್ಯ ಏನು? ನಾನು ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು ಮಾಡ್ತೀನಿ. ಯಾರು ಹೇಳಿದ್ರು? ವಯಸ್ಸಲ್ಲಿ ನನ್ನನ್ನು ಏನ್ ಅನ್ಕೊಂಡಿದ್ಯಾ? ಗಂಡನ ಕೈಲಿ ಮನೆ ಕೆಲಸ ಮಾಡಿಸ್ತೀನ, ನಾಚಿಕೆ ಆಗಲ್ಲ? ಏನ್ ತಿರ್ಗತ್ತೆ? ನೀವು ಬದಲಾದ್ರಲ್ಲ, ನನ್ಗಷ್ಟೇ ಸಾಕು ರೀ. ಪರಮೇಶ್ವರ್ ಅವ್ರೆ, ನನ್ ಕೈಲಿ ಅವ್ರ ಕಾಟ ತಡ್ಕೊಳಕ್ ಆಗ್ತಿಲ್ಲ ರೀ. ಏನ್ರಿ ಆಯ್ತು? ಗುಂಡಣ್ಣ ಪೂರ್ತಿ ಗಂಡ್ಸಾಗ್ಬಿಟ್ಟಿದ್ದಾರೆ. ಏನ್ರಿ ನಿಮ್ ಉದ್ದೇಶ? ಅರ್ಧ ಗಂಡ್ಸು ಅರ್ಧ ಹೆಂಗ್ಸಾಗಿರ್ಬೇಕಾ? ಹಾಗಲ್ಲ ರೀ, ತುಂಬಾ ಒರಟಾಗಿ ಬಿಹೇವ್ ಮಾಡ್ತಾರೆ, ರೌಡಿ ತರ ಆಡ್ತಾ ಇದ್ದಾರೆ. ಸಣ್ಣ ಸಣ್ಣ ವಿಚಾರಕ್ಕೂ ಕೂಗಾಡ್ತಾರೆ, ಕಿರ್ಚಾಡ್ತಾರೆ, ರೇಗಾಡ್ತಿರ್ತಾರ್ರಿ. ಈಗಂತದ್ ಏನಾಯ್ತು ವೈಶಾಲಿ? ನೋಡಪ್ಪ, ಶರ್ಟ್ ಅಲ್ಲಿ ಒಂದ್ ಚೂರ್ ಕೊಳೆ ಇತ್ತು ಕಣೆ. ವಯಸ್ಸಲ್ಲಿ ಏನ್ರಿ ಅಷ್ಟೊಂದು ನೀರ್ ವೇಸ್ಟ್ ಮಾಡ್ತೀಯಾ, ಸೋಪ್ ವೇಸ್ಟ್ ಮಾಡ್ತೀಯಾ, ಸರಿಯಾಗಿ ಬಟ್ಟೆ ಹೋಗ್ಕೋತಿಲ್ಲ. ಯಾಕೆ ಅಕ್ಕಂಗೆ ಹೊಡಿತಾ ಇದ್ದೀರಾ? ಮುನಿವೆಂಕಟಮ್ಮ, ಮತ್ತೆ ಬಾಯ್ ಹಾಕ್ಬೇಡ. ನಿಮ್ಮ ಅಕ್ಕನ ವಹಿಸ್ಕೊಂಬಂದ್ರೆ ಕತ್ತರಿಸಿ ಹಾಕ್ಬಿಡ್ತೀನಿ. ನಿನಗೆ ಹೊಡೆದ್ರ ವೈಶಾಲಿ? ಹೂ ಕಣೆ, ನನ್ ಕೈಲಿ ಅವ್ರ ಟಾರ್ಚರ್ ತಡ್ಕೊಳಕ್ ಆಗ್ತಿಲ್ಲ. ವೈಶಾಲಿ, ಪಕ್ಕದ ಮನೆಯವನ್ನ ಕರೆಸಿ ಚಾಡಿ ಹೇಳ್ತಾ ಇದ್ದೇನೆ. ರೀ, ಅವನಿಗೆ ಸಾಲ ಕೊಟ್ಟಿದ್ರಲ್ಲ, ಅದು ಮನ್ನಾ ಆಯ್ತು ಅಂತ ಹೇಳ್ಬಿಡಿ, ಅವಾಗ ಸರಿ ಹೋಗ್ತಾನೆ. ಯಾಕ? ಯಾಕ? ನನ್ನ ಹೆಂಡತಿಗೆ ಏನೋ ಹೇಳ್ಕೊಟ್ಟೆ, ಬಡವ. ನಾನ್ ನಿಮ್ಗೆ 20,000 ರೂಪಾಯಿ ಕೊಟ್ಟಿದ್ನಲ್ರಿ. ಏನಂದೆ? 20,000 ರೂಪಾಯಿ ಸಾಲನ ನಾನು ನಿನಗೆ ವಾಪಸ್ ಕೊಡ್ಬೇಕಾ? ಏನ್
ಅವ್ರು ಹೇಳಿದ್ದು ನೀನ್ ಅವ್ರಿಗೆ ಕೊಡ್ಬೇಕಲ್ಲ ಸಾಲ ಅದು ಮನ್ನಾ ಕಣ. ಈ ಅಗ್ರಿಮೆಂಟ್ ಕ್ಯಾನ್ಸಲ್ ಅಲ್ವೇನ್ರಿ? ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲ. ಅಗ್ರಿಮೆಂಟ್ ಪೇಪರ್ ಸೈನ್ ಮಾಡಿದಿನಲ್ಲ ಅದನ್ನ ಅರ್ಧ ಹಾಕ್ಬೇಕು. ಕೈ ಎತ್ತ ಕೈ. ಅಗ್ರಿಮೆಂಟ್ ಎಲ್ಲ ಕ್ಯಾನ್ಸಲ್ ರೀ. ನೀವ್ ನನ್ಗೆ ಯಾವ ದುಡ್ಡು ಕೊಡೋಷ್ಟಿಲ್ಲ. ಮುಂಚಿನ ತರ ನನ್ ಜೊತೆ ಇದ್ಬಿಡ್ರಿ ಅಷ್ಟೇ ಸಾಕು. ಗುಂಡ ಇಷ್ಟೊಂದು ಕೇಳ್ಕೊತಿದ್ದಾರೆ ಒಪ್ಕೊಳ್ಳಲೆ. ಲೇ ಪರಮ, ನೀನ್ ಹೇಳಿದ್ದೆ ಅಂತ ನಿನ್ನ ಮಾತಿಗೆ ಬೆಲೆ ಕೊಟ್ಟು ಮಾಮೂಲಾಗಿರ್ತೀನಿ. ಶಬಾಷ್ ಕಣ, ಆದ್ರೂ ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡಿದೆ. 20,000 ಸಾಲ ಕ್ಯಾನ್ಸಲ್ ಮಾಡಕ್ಕೋಸ್ಕರ ಈ ಅವತಾರ ಹಾಕ್ಬೇಕಾಯ್ತಮ್ಮ.